ಕನ್ನಡ ವ್ಯಾಕರಣ ಸಂಖ್ಯೆಯ ವಾಚಕ. ಸಂಖ್ಯೆಯ ವಾಚಕ ನಾಮಪದ ಅಂದರೆ ಏನು? ಈ ಸಂಖ್ಯೆಯ ವಾಚಕ ನಾಮಪದ ಅಂದರೆ ಸಂಖ್ಯೆಯನ್ನು ಎಷ್ಟನೆಯದು ಎಂದು ಸ್ಪಷ್ಟವಾಗಿ ಸೂಚಿಸುವಂತಹ ನಾಮಪದವನ್ನು ನಾವು ಸಂಖ್ಯೆಯ ವಾಚಕ ನಾಮಪದ ಅಂತ ಹೇಳ್ತೀವಿ. ನೋಡಿ, ಸಂಖ್ಯೆಯ ವಾಚಕ ಅಂದರೆ ಏನು? ಸಂಖ್ಯೆಯನ್ನು ಸ್ಪಷ್ಟವಾಗಿ ಸೂಚಿಸುವಂತಹ ನಾಮಪದವನ್ನು ನಾವು ಸಂಖ್ಯೆಯ ವಾಚಕ ನಾಮಪದ ಅಂತ ಕರಿತೀವಿ. ಸ್ಪಷ್ಟವಾಗಿ ನಮಗೆ ಎಷ್ಟನೆಯದು ಅನ್ನೋದು ನಮಗೆ ಹೇಳ್ತಾ ಇರುತ್ತೆ. ಉದಾಹರಣೆ ವಾಕ್ಯಗಳು ಅಂದರೆ, ನಾನು ಓಟದಲ್ಲಿ ಮೊದಲನೆಯ ಸ್ಥಾನ ಪಡೆದೆ. ಇಲ್ಲಿ ಮೊದಲನೆಯ ಅನ್ನುವಂತಹದ್ದು ಸಂಖ್ಯೆಯ ವಾಚಕ ಆಗುತ್ತೆ. ನಮ್ಮ ಶಾಲೆಯಲ್ಲಿ ನಾನು ತರಗತಿಯಲ್ಲಿ 2ನೇ ಸಾಲಿನಲ್ಲಿ ಕುಳಿತುಕೊಳ್ಳುತ್ತೇನೆ. ಎರಡನೆಯ ಎನ್ನುವಂತಹದ್ದು ಸಂಖ್ಯೆಯ ವಾಚಕ, ಅಲ್ಲಿ ನಮಗೆ ನಿರ್ದಿಷ್ಟವಾಗಿ ಹೇಳ್ತಾ ಇದೆ. ಆದ್ದರಿಂದ ಇದು ಸಂಖ್ಯೆಯ ವಾಚಕ ಆಗಿದೆ. ನನ್ನ ತಂದೆಗೆ ನಾವು 3 ಮಕ್ಕಳು. ಮುಂದಿನ ಉದಾಹರಣೆ, ನನ್ನ ತಂದೆಗೆ ನಾವು 3 ಮಕ್ಕಳು. ಇಲ್ಲಿ 3 ಎನ್ನುವಂತಹದ್ದು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಸಂಖ್ಯೆಯನ್ನು ಹೇಳ್ತಾ ಇದೆ. 3 ಎನ್ನುವಂತಹದ್ದು ಸಂಖ್ಯೆಯ ವಾಚಕಕ್ಕೆ ಉದಾಹರಣೆ. ನೆಕ್ಸ್ಟ್, ನಾನು ಸಾಲಿನಲ್ಲಿ 4ನೆಯವನು. ನಾನು ಸಾಲಿನಲ್ಲಿ 4ನೆಯವನು ಅನ್ನೋ 4ನೆಯ ಎನ್ನುವಂತಹದ್ದು ಸಂಖ್ಯೆಯ ವಾಚಕ ಆಗುತ್ತೆ. ಹೀಗೆ 1ನೆಯ, 2ನೆಯ, 3ನೆಯ, 4ನೆಯ, 5ನೆಯ, 10ನೆಯ, 100ನೆಯ, 1000ನೆಯ, ಹೀಗೆ ನಮಗೆ ಅಂಕೆಗಳಲ್ಲಿ ಸ್ಪಷ್ಟವಾಗಿ ತಿಳಿಸುವಂತಹ ನಾಮಪದವನ್ನು ನಾವು ಏನಂತ ಕರಿತೀವಿ ಅಂದರೆ ಸಂಖ್ಯೆಯ ವಾಚಕ ನಾಮಪದ ಅಂತ ಕರಿತೀವಿ.